ಪಟ್ಟಣದ ಎಸ್ ಜಂಬಗಿ ಮೆಮೋರಿಯಲ್ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಸಿದ್ಧಿವಿನಾಯಕ ಗ್ರಾಮೀಣ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ 15ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಕಲಾಂಜಲಿ ವ್ಯವಕಲನ 2025ರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಜ್ಯೋತಿ ಪ್ರಜ್ವಲನೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ವಿದ್ಯಾರ್ಥಿಗಳು ಶಿಸ್ತು, ಸಮಯ ಪ್ರಜ್ಞೆ ಹಾಗೂ ಏಕಾಗ್ರತೆಯನ್ನು ಮೈಗೂಡಿಸಿಕೊಂಡು ವಿದ್ಯಾಭ್ಯಾಸ ಮಾಡಿದರೆ ನಿಮ್ಮ ಮುಂದಿನ ಭವಿಷ್ಯತ್ತಿನ ಜೀವನದಲ್ಲಿ ಯಶಸ್ವಿಯಾಗುವುದರೊಂದಿಗೆ ಉತ್ತುಂಗದತ್ತ ಸಾಗಬಹುದು ಎಂದು ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಸಿನೆಟ್ ಸದಸ್ಯರಾದ ಡಾ. ವೀರೇಶ ಹಂಚಿನಾಳ ಮಾತನಾಡಿದರು. ನಿವೃತ್ತ ಪ್ರಾಚಾರ್ಯ ಡಾ. ಎ.ಡಿ. ಟೋನಗೆ ಮಾತನಾಡಿ, ಉತ್ಸಾಹದ ಚಿಲುಮೆಯಂತಿರುವ ಡಾ. ಲಕ್ಷ್ಮಣ ಜಂಬಗಿಯವರು ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಶಿಕ್ಷಣ ತೆರೆಯುವ ಮೂಲಕ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿದ್ದಾರೆ. ಅದರಂತೆ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಸಂಸ್ಥೆಯು ಅನೇಕ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ ಎಂದರು. ಸಂಸ್ಥಾಪಕ ನಿರ್ದೇಶಕರಾದ ಡಾ. ಅಮೋಘ ಜಂಬಗಿಯವರು ಸಂಸ್ಥೆಯ ಏಳಿಗೆ ಹಾಗೂ ನಡೆದು ಬಂದ ಹಾದಿಯ ಕುರಿತು ಮಾತನಾಡಿದರು. ವಿದ್ಯಾರ್ಥಿಗಳಿಂದ ನೃತ್ಯ, ಸಂಗೀತದಂತಹ ಮನರಂಜನಾ ಕಾರ್ಯಕ್ರಮಗಳು ಜರುಗಿದವು. ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾ. ಲಕ್ಷ್ಮಣ ಜಂಬಗಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ. ವರ್ಷಾ ಜಂಬಗಿ, ಡಾ. ಪ್ರಶಾಂತ್ ರಗಶೆಟ್ಟಿ, ಡಾ. ಸಚಿನ್ ಧರ್ಮಟ್ಟಿ, ಡಾ. ಡಿ. ಪಿ. ಜೋಶಿ, ಡಾ. ಪಿ. ಬಿ. ಮೋರ್ಡಿ, ಡಾ. ಸಿ. ಡಿ. ಸಮಾಜ, ಡಾ. ಕೆ. ಎಸ್. ಕೂಚನೂರ, ಮಹಾಂತೇಶ ಮಾವಿನಕಟ್ಟಿ ಉಪಸ್ಥಿತರಿದ್ದರು. ವರದಿ ವಾಚನ ಪ್ರಾಚಾರ್ಯ ಬಸವರಾಜ ಗಂಟಿ, ಸುಲೋಚನಾ ಹಿರೇಮಠ ಸ್ವಾಗತಿಸಿದರು. ದೀಪಾ ವಸ್ತ್ರದ ಹಾಗೂ ಪಾರುಕ್ ನಿರೂಪಿಸಿದರು. ಡಾ. ನಿಮಿಷಾ ಪಿ ವಂದಿಸಿದರು. And if you believe it or not, I believe that everybody here is smart and intelligent. I say this for a reason that I don't have a lifetime of wisdom, or I am actually in age closer to you guys than people all the time. So I don't have a lot of wisdom to share, but I can relate to you guys. I remember being in your place not probably 5-6 years ago, and sitting there and listening to people all the time. I didn't imagine that 6 years later I will be here talking to bright minds. First of all, congratulations to all the achievers and everybody who got the prize today. Huge round of applause to you guys. Second, I would also like to... ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರತಿಷ್ಠಿತ ಶ್ರೀ ಸಿದ್ಧಿವಿನಾಯಕ ಆಯುರ್ವೇದಿಕ್ ಮಹಾವಿದ್ಯಾಲಯ ಆರೋಗ್ಯರಿ ಇದರ 15ನೇ ವಾರ್ಷಿಕೋತ್ಸವ ಕಲಾಂಜಲಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಮಾಡ್ಕೊಳ್ತಾ ಇದ್ದೀವಿ. ಇದು ಇವತ್ತಿನ ಈ ಕಾರ್ಯಕ್ರಮ 15ನೇ ವರ್ಷದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದು, ಇದರ ಅಂಗವಾಗಿ ಮುಖ್ಯ ಅತಿಥಿಗಳಾಗಿ ರಾಜೀವ್ ಗಾಂಧಿಯ ಸಿನೆಟ್ ಮೆಂಬರ್ ಆದಂಥ ಡಾಕ್ಟರ್ ವೀರೇಶ್ ಹಂಚಿನಾಳ್ ಅವರು ಅತಿಥಿಗಳಾಗಿ ಆಗಮಿಸಿದ್ದರು. ಅದರ ಜೊತೆಗೆ ನಾನು, ಡಾಕ್ಟರ್ ಅಮೋಘ್, ಡಾಕ್ಟರ್ ವರ್ಷಾ ಜಂಬಗಿ ಮೇಡಮ್, ಡಾಕ್ಟರ್ ಎ.ಡಿ. ಟೋನಗೆ ಹಾಗೂ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಆದ ಗಂಟಿ, ವೈಸ್ ಪ್ರಿನ್ಸಿಪಾಲ್ ಆದಂಥ ರಕ್ಷೆಟ್ಟಿಯವರು ಹಾಗೂ ಇನ್ನುಳಿದ ಎಲ್ಲ ಸಿಬ್ಬಂದಿಯವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರ್ಷವಿಡೀ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮ, ಸ್ಪೋರ್ಟ್ಸ್ ಕಾರ್ಯಕ್ರಮ ಹಾಗೂ ಇನ್ನುಳಿದ ಕಾಂಪಿಟೇಷನಲ್ಲಿ ಗೆದ್ದ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾವು ಸನ್ಮಾನ ಮಾಡುವುದರ ಜೊತೆಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಅಕಾಡೆಮಿಕ್ಸಲ್ಲಿರ್ಬೋದು, ಸ್ಪೋರ್ಟ್ಸಲ್ಲಿರ್ಬೋದು ಯಾರ್ಯಾರು ಪ್ರಶಸ್ತಿಗಳನ್ನು ಪಡೆದಿದ್ದರು ಅವರಿಗೂ ಕೂಡ ನಾವು ಪ್ರಶಸ್ತಿಗಳನ್ನು ಕೊಟ್ಟು ಸನ್ಮಾನ ಮಾಡಿದ್ದೀವಿ. ಅದರ ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್, ಬೆಸ್ಟ್ ಔಟ್ ಗೋಯಿಂಗ್ ವಿದ್ಯಾರ್ಥಿನಿ ಅಂತೇಳಿ 2-3 ವಿಭಾಗಗಳಲ್ಲಿ ಅವರನ್ನು ಕರೆಸಿ ನಾವು ಸನ್ಮಾನಗಳನ್ನು ನೆರವೇರಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸಾಯಂಕಾಲ ಎಂದಿನಂತೆ ನಾವು ಈ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜರುಗಿಸ್ತೀವಿ.
ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ತಮ್ಮ ಎಲ್ಲ ಪ್ರತಿಭೆಗಳನ್ನು ಇಲ್ಲಿ ತೋರಿಸ್ತಾರೆ. ತಾವು ಕೂಡ ನೋಡಿರ್ಬೋದು. ಅದಕ್ಕೆ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ನಡೀತದೆ, ವಿಜೃಂಭಣೆಯಿಂದ ನಡೀತದೆ ಅಂತೇಳಿ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅನಿಸ್ತದೆ. ನಮಸ್ಕಾರ. ಕಳೆದ 3 ವರ್ಷದಿಂದ ನಾನು ಹೊರಗಡೆ ಫಸ್ಟ್ ಟೈಮ್ ಈ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಿದ್ದೆ. ತುಂಬ ಖುಷಿ ಆಗ್ತದೆ ಪ್ರತಿಭೆ ನೋಡಿ. ಬೆಳಿಗ್ಗೆ ಫಾರ್ಮಲ್ ಫಂಕ್ಷನ್ ಇತ್ತು, ಅದರಲ್ಲಿ ಇಡೀ ವರ್ಷದಲ್ಲಿ ಆದ ಇವೆಂಟ್ಗಳ ಅವಾರ್ಡ್ಸನ್ನು ನಾವು ಕೊಡ್ತೀವಿ. ಇಷ್ಟೆಲ್ಲ ಅವಾರ್ಡ್ ಗೆದ್ದಿರೋದು ನೋಡಿ ನನಗೆ ಅನಿಸ್ತು ಡಾಕ್ಟರು ಇಷ್ಟೇ ಟ್ಯಾಲೆಂಟೆಡ್ ಇದ್ದಾರೆ ಅಂತ. ಬಟ್ ನೀವೇ ನೋಡ್ಬೋದು, ಈವ್ನಿಂಗ್ ಕಲ್ಚರಲ್ ಪ್ರೋಗ್ರಾಮಲ್ಲೂ ಟ್ಯಾಲೆಂಟ್ ತೋರಿಸ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾ ಎಲ್ಲ ಸ್ಟೇಟ್ಗಳಿಂದ ಸ್ಟೂಡೆಂಟ್ಸ್ ಬರ್ತಾರೆ. ಎನ್ಸಿ ಅವ್ರವ್ರ ಸ್ಟೇಟಿಂದ ಅವ್ರಿಗೆ ಅವ್ರವ್ರಿಗೆ ಕಲ್ಚರ್ ಇರುತ್ತೆ, ಅವ್ರಿಗೆ ತೋರಿಸ್ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ ಸರ್. ಈಗ ಸಿಟಿ ಒಳಗೆ ನಡೆಯೋದಕ್ಕೆ ಮತ್ತು ಗ್ರಾಮೀಣ ಪ್ರದೇಶ ನಡೆಯೋದಕ್ಕೆ ಕಲ್ಚರಿಂಗ್ ಏನು ಅನಿಸ್ತದೆ? ಏನೋ ಡಿಫ್ರೆನ್ಸ್ ಚೆನ್ನಾಗಿದೆ. ಟ್ಯಾಲೆಂಟ್ ಲೆವೆಲ್ ಅಲ್ಲಿಗೂ ಇಲ್ಲಿಗೂ ಸೇಮ್ ಅದ, ಏನೋ ಡಿಫ್ರೆನ್ಸ್ ಚೆನ್ನಾಗಿದೆ. ಇಲ್ಲಿ ಬಂದವ್ರಿಗೆ ಅನ್ಸಾಂಗಿಲ್ಲ, ನೀವು ಹಳ್ಳಿಗೆ ಬಂದರೆ